ಕೊಲೆ ಆರೋಪಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಶಾಕ್ ಎದುರಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಈಗ ವಜಾ ಮಾಡಿದೆ ಮತ್ತು ಅರ್ಜಿ ಸಲ್ಲಿಸಿದ್ದ ವಕೀಲರಿಗೆ ದಂಡ ಹಾಕಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಗಿರೀಶ್ ನಾಯಕ್ ಆರೋಪಿಯನ್ನ ಮಾಡೋದಕ್ಕೆ ಸಲ್ಲಿಸಿದ್ದ ಅರ್ಜಿ ಇದು. ಈ ಅರ್ಜಿಯನ್ನ ಈಗ ನ್ಯಾಯಾಲಯ ವಜಾಗೊಳಿಸಿದೆ. ಅರ್ಜಿ ಸಲ್ಲಿಸಿದ್ದ ವಕೀಲರಿಗೆ 5,000 ರೂಪಾಯಿ ದಂಡ ಹಾಕಿದೆ ಕೋರ್ಟ್. 57ನೇ CCH ಕೋರ್ಟಿಂದ ಈ ಆದೇಶ ಪ್ರಕಟವಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇನ್ಸ್ಪೆಕ್ಟರ್ ಗಿರೀಶ್ ನಾಯಕನ್ನ ಆರೋಪಿ ಮಾಡೋದಕ್ಕೆ ಸಲ್ಲಿಸಿದ್ದ ಅರ್ಜಿ. ಈ ಅರ್ಜಿಯನ್ನ ಈಗ 57ನೇ CCH ಕೋರ್ಟ್ ವಜಾಗೊಳಿಸಿ ಆದೇಶಿಸಿದೆ. ಜೊತೆಗೆ ಯಾರು ಈ ಅರ್ಜಿಯನ್ನ ಸಲ್ಲಿಸಿದ್ರು ಆ ವಕೀಲರು ಅವರಿಗೆ 5,000 ರೂಪಾಯಿ ದಂಡವನ್ನು ಕೂಡ ಹಾಕಿದೆ ಮಾನ್ಯ ನ್ಯಾಯಾಲಯ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಕೋರ್ಟ್ ಆದೇಶವನ್ನ ನಾವು ಗಮನಿಸ್ತಾ ಇದ್ವಿ. ಗಿರೀಶ್ ನಾಯಕ್ ಅವರನ್ನ ಆರೋಪಿಯನ್ನಾಗಿ ಮಾಡಬೇಕು ಅನ್ನುವಂಥ ಅರ್ಜಿಯನ್ನ ವಜಾಗೊಳಿಸಿ ಅರ್ಜಿ ಸಲ್ಲಿಸಿದ ವಕೀಲರಿಗೆ 5,000 ರೂಪಾಯಿ ದಂಡ. ಮತ್ತೆ ಏನೆಲ್ಲ ಇದೆ ಆದೇಶದಲ್ಲಿ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಹೀಗಾಗಿ ಇನ್ನು ಸ್ಥಳ ಮಹಜರನ್ನ ಬೇರೆ ಕಡೆ ಮಾಡಿದ್ದಾರೆ. ಅಂದ್ರೆ ಪೊಲೀಸ್ ಸ್ಟೇಷನ್ ಮಾಡಿಲ್ಲ, ಬೇರೆ ಕಡೆ ಅವರೊಂದು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಹೀಗಾಗಿ ಇದರಲ್ಲಿ ಪೊಲೀಸ್ ಎನ್ಕ್ವೈರಿ ಏನಿದೆ ಅದೆಲ್ಲವೂ ಕೂಡ ನ್ಯೂ ಪಲ್ಸ್ ಇದೆ. ಹೀಗಾಗಿ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಲಾಗಿತ್ತು. ಆದ್ರೆ ಪ್ರಸನ್ನ ಕುಮಾರ್ ಅಂದ್ರೆ ಸರ್ಕಾರದ ಪರ ವಕೀಲ ಏನಿದ್ದಾರೆ, ಎಲ್ಲಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಏನಿದೆಯೋ ಅದು ವಿಚಾರ ಏನಿದೆಯೋ ಅದು ಇದ್ದೇ ಇರುತ್ತೆ. ಅದರಲ್ಲಿ ಏನೂ ಕೂಡ ಡಿಫ್ರೆನ್ಸ್ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ಕೂಡ ಮಾನ್ಯ ಮಾಡಬಾರ್ದು ಅಂತ ಹೇಳಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು, ಅಂದ್ರೆ ವಾದವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇದನ್ನ ಪರಿಗಣಿಸಿ, ಅಂದ್ರೆ ಸಾಕ್ಷಿ ಯಾವತ್ತಿದ್ರೂ ಕೂಡ ಸಾಕ್ಷಿನೇ ಆಗಿರುತ್ತೆ. ಅದರ ಸ್ಪಾಟ್ ಏನಿದೆ ಅದು ಬೇರೆ ಬೇರೆ ಆಗಿರಬಹುದು. ಆದ್ರೆ ಏನು ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ ಮತ್ತು ಸೀಸ್ ಏನ್ ಮಾಡಲಾಗಿದೆ ಅದೆಲ್ಲವೂ ಕೂಡ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು. ಸ್ಪಾಟ್ ಇನ್ವೆಸ್ಟಿಗೇಷನ್ ಎಲ್ಲವೂ ಕೂಡ ಅಂದ್ರೆ ಸ್ಥಳ ಬದಲಾವಣೆ ಆದ್ರೂ ಕೂಡ ಅದು ಯಾವುದೋ ಸಾಕ್ಷಿಗಳಲ್ಲಿ ಯಾವುದೋ ಏರುಪೇರು ಆಗಿಲ್ಲ ಅಂತ ಹೇಳಿ ಒಂದು ವಾದವನ್ನ ಮಾಡಿರುವಂತದ್ದು, ಅಂದ್ರೆ ಅವರನ್ನ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದ್ರ ಈ ಹಿನ್ನೆಲೆಯಲ್ಲಿ ಅಂದ್ರೆ ಈ ರೀತಿಯಾದಂತಹ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ಅಂದ್ರೆ ವಕೀಲರಿಗೆ ಏನಿದ್ದಾರೆ ಅವರಿಗೂ ಕೂಡ 5,000 ರೂಪಾಯಿ ದಂಡವನ್ನ ವಿಧಿಸಿ ಇದನ್ನ ರಿಜೆಕ್ಟ್ ಮಾಡಿದ್ದಾರೆ.